के नाते मैं आपको स्वागत करता हूं। ಈ ದೇಶದಲ್ಲಿ ಶಾಂತಿ ಸಮೃದ್ಧಿ ಸಂಸ್ಕಾರ ಇದ್ದರೆ ಈ ತರದ ಪೂಜ್ಯ ಸ್ವಾಮೀಜಿಯವರಿಂದ ಆ ಕಾರಣಕ್ಕಾಗಿಯೇ ಇವತ್ತು ಜಗತ್ತಿನಲ್ಲಿ ಎಲ್ಲ ಕಡೆ ಅಶಾಂತಿ ಇದ್ರೂ ಸಹಿತ ಜಗತ್ತಿನಲ್ಲಿ ಎಲ್ಲ ಕಡೆ ಸಮಸ್ಯೆ ಇದ್ರೂ ಸಹಿತ ಭಾರತದಲ್ಲಿ ಯಾವುದೇ ಸಮಸ್ಯೆ ಇರಲಾರದೆ ಪೆಟ್ರೋಲ್ ಬಗ್ಗೆ ಸಮಸ್ಯೆ ಆಗ್ತಾ ಅಂತ ಹೇಳಿದ್ರು, ಪೆಟ್ರೋಲ್ ಬಗ್ಗೆ ಸಮಸ್ಯೆ ಆಗಲಿಲ್ಲ, ಡೀಸೆಲ್ ಬಗ್ಗೆ ಸಮಸ್ಯೆ ಆಗಲಿಲ್ಲ, ಬೇರೆ ಕಡೆ ಎಲ್ಲಿಂದ ರಾಕೆಟ್ ಬೀಳಬಹುದು, ಎಲ್ಲಿಂದ ಮಿಸೈಲ್ ಬೀಳಬಹುದು ಅಂತ ವಿಚಾರ ಮಾಡಿದ್ರೆ ಧರ್ಮಸಭೆ ನಡೆಯುತ್ತಿರುವಂತಹ ದೇಶ ಜಗತ್ತಿನಲ್ಲಿ ಯಾವುದಾದ್ರೂ ಇದ್ರೆ ಅದು ಭಾರತ ಅನ್ನುವಂತಹ ಸಂಗತಿಯನ್ನ ಮರಿಬಾರದು ಅನ್ನುವಂತಹ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ नमस्कार। श्रद्धेय अटल जी इधर आए हुए थे। श्रद्धेय अटल जी ने कहा था, श्रद्धेय अटल जी बहुत श्रद्धा रखते थे पूज्य शिवकुमार स्वामी जी के बारे में। शिवकुमार स्वामी जी ಅವರ ಬಗ್ಗೆ ಬಹಳ ಶ್ರದ್ಧೆಯನ್ನು ಇಟ್ಟುಕೊಂಡಿದ್ದಾರೆ ಅಟಲ್ ಜಿ ಅವರು। ಅಟಲ್ ಜಿ ಅವರು ಹೇಳ್ತಾ ಇದ್ರು, ಉತ್ತರದಲ್ಲಿ ಗಂಗೆ ದಕ್ಷಿಣದಲ್ಲಿ ಸಿದ್ಧಗಂಗೆ ಅನ್ನುವಂತಹ ಮಾತನ್ನು ಹೇಳುತ್ತೆ ಅಟಲ್ ಬಿಹಾರಿ ವಾಜಪೇಯಿ। ಇದೇ ವೇದಿಕೆಯಿಂದ ಹೇಳಿದರು, ಉತ್ತರದಲ್ಲಿ ಗಂಗೆ ದಕ್ಷಿಣದಲ್ಲಿ ಸಿದ್ಧಗಂಗೆ, ಉತ್ತರದಲ್ಲಿಯ ಗಂಗೆ ಮನೆಯ ಅಲ್ಲಿನ ಜನರ ಮಕ್ಕಳ ಪಾಪವನ್ನು ತೊಳೆದ್ರೆ ದಕ್ಷಿಣ ಗಂಗೆ ಇಲ್ಲಿನ ಜನರಿಗೆ ಸಂಸ್ಕಾರವನ್ನು ಕೊಟ್ಟು ಅವರ ಜೀವನವನ್ನು ಉತ್ತುಂಗಕ್ಕೆ ಒಯ್ಯುವಂತಹ ಗಂಗೆ ಸಿದ್ಧಗಂಗೆ ಅನ್ನುವಂತಹ ಮಾತನ್ನು ಅಟಲ್ ಜಿ ಹೇಳಿದ್ರು। ಅಂಥ ಅಟಲ್ ಜಿಯವರ ಹಸಿದವರಿಗೆ ಅನ್ನ ಆಶ್ರಯ ಶಿಕ್ಷಣ ಇದು ಅವರು ಮಾಡಿದಂಥದ್ದು। ಹಾಗಾಗಿ ಗಂಗೆ ಪಾಪವನ್ನು ತಳೆದ್ರೆ ಸಿದ್ಧಗಂಗೆ ಲಕ್ಷಾಂತರ ಬಡವರ ಕತ್ತಲನ್ನ ಅದು ದೂರ ಮಾಡುವಂತಹ ಸಿದ್ಧಗಂಗೆ ಅನ್ನುವಂತಹ ಮಾತನ್ನ ವಾಜಪೇಯಿಯನ್ನು ಹೇಳಿದ್ರು। ಅದನ್ನು ನೆನೆಸ್ತಾ ಇವತ್ತು ರಾಜಕಾರಣಿಗಳು ದೇಶವನ್ನು ಆಳಬಹುದು, ಆದರೆ ಅಟಲ್ ಜಿ ಹೇಳಿದ್ರು ರಾಜಕಾರಣಿಗಳು ದೇಶವನ್ನು ಆಳಬಹುದು, ಆದರೆ ಶಿವಕುಮಾರ್ ಸ್ವಾಮೀಜಿಯಂತಹ ಪುರುಷರು ಸಮಾಜವನ್ನ ಜನರೇಷನ್ ಅನ್ನ ಮುಂದಕ್ಕೆ ನಡೆಸ್ತಾರೆ ಅನ್ನುವಂತಹ ಮಾತನ್ನು ಹೇಳಿದ್ರು। ಅಂಥ ಒಂದು ಐಸೆ ಪುಣ್ಯ ಭೂಮಿ ಮೇ ಆ ಪದಾರುವೆ ಬಾಯಿ ಮಾತಿನಿಂದ ಬಂದಂತಹ ವಿಷಯ ಅಲ್ಲ ಅದು। ಅನ್ನದಾಸೋಹ ಇದು ಕೇವಲ ಊಟ ಅಲ್ಲ। ಯಾವಾಗ ಶ್ರೀಕೃಷ್ಣ ಪರಮಾತ್ಮ ಸಂಧಾನಕ್ಕೆ ಬರ್ತಾನೆ ಆವಾಗ ಶ್ರೀಕೃಷ್ಣ ದುರ್ಯೋಧನನ ಮನೆಯಲ್ಲಿದೆ, ಮತ್ತಿನ್ಯಾರ್ದೋ ಮನೆಯಲ್ಲಿ ಆ ವೈಭೋಗವನ್ನೆಲ್ಲ ಬಿಟ್ಟು ವಿದುರನ ಮನೆಗೆ ಹೋಗ್ತಾನೆ। ಕಾರಣ ಏನು ಅಂತಂದ್ರೆ, ಯಾವ ಅನ್ನವನ್ನ ತಿಂತೀವಿ ಅದು ನಮ್ಮ ಮನಸ್ಸಿನ ಮೇಲೆಯೂ ಪ್ರಭಾವ ಮಾಡ್ತದೆ, ಬುದ್ಧಿಯ ಮೇಲೂ ಪ್ರಭಾವ ಮಾಡ್ತದೆ ಅಂತ ಹೇಳಿ ಏನು ಹೇಳಿದ್ದ ಅದನ್ನು ನೆನಪು ಮಾಡಿಕೊಂಡು ಹೇಳ್ತಾ ಇದ್ದೀನಿ। ಇಲ್ಲಿಯ ಅನ್ನದಾಸೋಹ ಮಕ್ಕಳಿಗೆ ಒಳ್ಳೆಯ ರಕ್ತವನ್ನ ಮಾಡಿ ಒಳ್ಳೆಯ ಬುದ್ಧಿಯನ್ನ ಕೊಡುವಂತಹ ಒಂದು ಅನ್ನದಾಸೋಹ, ಯಾಕಂದ್ರೆ ಇದು ಪುಣ್ಯದ ಅನ್ನ। श्रद्धेय अटल जी इधर आए हुए थे। श्रद्धेय अटल जी ने कहा था, श्रद्धेय अटल जी बहुत श्रद्धा रखते थे पूज्य शिवकुमार स्वामी जी के बारे में। शिवकुमार स्वामी जी ಅವರ ಬಗ್ಗೆ ಬಹಳ ಶ್ರದ್ಧೆಯನ್ನು ಇಟ್ಟುಕೊಂಡಿದ್ದಾರೆ ಅಟಲ್ ಜಿ ಅವರು। ಅಟಲ್ ಜಿ ಅವರು ಹೇಳ್ತಾ ಇದ್ರು, ಉತ್ತರದಲ್ಲಿ ಗಂಗೆ ದಕ್ಷಿಣದಲ್ಲಿ ಸಿದ್ಧಗಂಗೆ ಅನ್ನುವಂತಹ ಮಾತನ್ನು ಹೇಳುತ್ತೆ ಅಟಲ್ ಬಿಹಾರಿ ವಾಜಪೇಯಿ। ಇದೇ ವೇದಿಕೆಯಿಂದ ಹೇಳಿದರು, ಉತ್ತರದಲ್ಲಿ ಗಂಗೆ ದಕ್ಷಿಣದಲ್ಲಿ ಸಿದ್ಧಗಂಗೆ, ಉತ್ತರದಲ್ಲಿಯ ಗಂಗೆ ಮನೆಯ ಅಲ್ಲಿನ ಜನರ ಮಕ್ಕಳ ಪಾಪವನ್ನು ತೊಳೆದ್ರೆ ದಕ್ಷಿಣ ಗಂಗೆ ಇಲ್ಲಿನ ಜನರಿಗೆ ಸಂಸ್ಕಾರವನ್ನು ಕೊಟ್ಟು ಅವರ ಜೀವನವನ್ನು ಉತ್ತುಂಗಕ್ಕೆ ಒಯ್ಯುವಂತಹ ಗಂಗೆ ಸಿದ್ಧಗಂಗೆ ಅನ್ನುವಂತಹ ಮಾತನ್ನು ಅಟಲ್ ಜಿ ಹೇಳಿದ್ರು। ಅಂಥ ಅಟಲ್ ಜಿಯವರ ಹಸಿದವರಿಗೆ ಅನ್ನ ಆಶ್ರಯ ಶಿಕ್ಷಣ ಇದು ಅವರು ಮಾಡಿದಂಥದ್ದು। ಹಾಗಾಗಿ ಗಂಗೆ ಪಾಪವನ್ನು ತಳೆದ್ರೆ ಸಿದ್ಧಗಂಗೆ ಲಕ್ಷಾಂತರ ಬಡವರ ಕತ್ತಲನ್ನ ಅದು ದೂರ ಮಾಡುವಂತಹ ಸಿದ್ಧಗಂಗೆ ಅನ್ನುವಂತಹ ಮಾತನ್ನ ವಾಜಪೇಯಿಯನ್ನು ಹೇಳಿದ್ರು। ಅದನ್ನು ನೆನೆಸ್ತಾ ಇವತ್ತು ರಾಜಕಾರಣಿಗಳು ದೇಶವನ್ನು ಆಳಬಹುದು, ಆದರೆ ಅಟಲ್ ಜಿ ಹೇಳಿದ್ರು ರಾಜಕಾರಣಿಗಳು ದೇಶವನ್ನು ಆಳಬಹುದು, ಆದರೆ ಶಿವಕುಮಾರ್ ಸ್ವಾಮೀಜಿಯಂತಹ ಪುರುಷರು ಸಮಾಜವನ್ನ ಜನರೇಷನ್ ಅನ್ನ ಮುಂದಕ್ಕೆ ನಡೆಸ್ತಾರೆ ಅನ್ನುವಂತಹ ಮಾತನ್ನು ಹೇಳಿದ್ರು। ಅಂಥ ಒಂದು ಐಸೆ ಪುಣ್ಯ ಭೂಮಿ ಮೇ ಆ ಪದಾರುವೆ